ನಾವು ಆ ಕೆಲಸವನ್ನ ನಾವು ಮಾಡ್ಲಿಲ್ಲ, ಅಲಯನ್ಸ್ ಇದೆ, ಏನೋ ಮಾಡಿ ನಾವು ಟಿಕೆಟ್ ತಗೊಂಡ್ಬಂದ್ಬಿಟ್ರೆ ಗೆದ್ದು ಬಿಡ್ತೀವಿ ಅನ್ನುವಂತ ಭ್ರಮೆ ನಮಗ್ ಬೇಡ. ನಾವು ಇಂಡಿವಿಜುವಲ್ ಆಗಿ ಪ್ರತಿಯೊಂದು ವಾರ್ಡ್ ಅಲ್ಲಿ ನಮ್ಮದೇ ಆದಂತ ಒಂದು ಯಾಕಂದ್ರೆ ಕುಮಾರಣ್ಣ ಅವರು ಕೊಟ್ಟಿರ್ತಕ್ಕಂಥ ಇವತ್ತು ಬೆಂಗಳೂರಿನಲ್ಲಿ ರಿಂಗ್ ರಸ್ತೆಗೆ, ರಿಂಗ್ ರೋಡ್ಗಳಿಗೆ ಅನುಮೋದನೆ ಕೊಟ್ಟಿರ್ತಕ್ಕಂಥವ್ರು ಜೆಡಿಎಸ್ನವರು. ಇವತ್ತು ಮೆಟ್ರೋ ರೈಲು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥವ್ರು, ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಜೆಡಿಎಸ್ನವರು. ಇವತ್ತು ಬೆಂಗಳೂರಿನಲ್ಲಿ ನೀವು ಉದಾಹರಣೆಗೆ ಬೆಂಗಳೂರು ಕೋರಮಂಗಲದಿಂದ ಒಂದು ದೊಮಲೂರ್ವರೆಗೂ ಒಂದು ಜೋಡಿ ರಸ್ತೆ ಬಂದಿದೆ. ಆ ಜೋಡಿ ರಸ್ತೆ ಡಿಫೆನ್ಸ್ ಲ್ಯಾಂಡ್ ಅನ್ನ ಬಿಡಿಸಿ ಇವತ್ತು ಜೋಡಿ ರಸ್ತೆ ಇವತ್ತೇನಾದ್ರೂ ಆಗಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಕೊಡುಗೆ ಅನ್ನುವಂಥದ್ದನ್ನ ನಾವು ಮರಿಬಾರದು. ಈ ರೀತಿ ಅನೇಕ ಇವತ್ತು ಕಾವೇರಿ ವಾಟರ್ ಇವತ್ತು ಬೆಂಗಳೂರಿಗೆ ಬಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರ ಕೊಡುಗೆ ಇದೆ. ಇದನ್ನೆಲ್ಲ ಕೂಡ ಇತ್ತೀಚೆಗೆ ಕುಮಾರಣ್ಣ ಅವರು ಹೇಳ್ತಾ ಇದ್ರು, ನಾವೊಂದು ಪಕ್ಷದ ಕಚೇರಿಯಿಂದ ಒಂದು ಕರಪತ್ರವನ್ನು ಕೊಡ್ತೇವೆ, ನಿಮ್ಮ ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಪಾರ್ಕ್ಗಳು ಇರ್ತವೆ ಆ ಪಾರ್ಕ್ಗಳಲ್ಲಿ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ನೀವು ಅಂತ ಹೇಳಿ. ಇತ್ತೀಚೆಗೆ ನೀವು ಒಂದು 3-4 ತಿಂಗಳಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಏನ್ ಕೊಟ್ರು ಅಂತ ಹೇಳಿದ್ರೆ, ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ನಿಮ್ ಓಟೆ ಬೇಡ ನಮ್ಗೆ ಅನ್ನುವಂತ ಹೇಳಿಕೆಯನ್ನ ಕೊಟ್ರು. ಅಂದ್ರೆ ನೋಡಿ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಮುನ್ಸಾಮಣ್ಣವರು ಇವತ್ತು ಹೇಳ್ತಾ ಇದ್ರು, ಇವತ್ತು ಎ ಖಾತಾ ಬಿ ಖಾತಾ ಬಹಳ ಗೊಂದಲ ಇದೆ. ನಿಜ, ಕುಮಾರಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು. ಈ ಎ ಖಾತಾ ಬಿ ಖಾತಾ ಇದನ್ನ ಮುಂದಿಟ್ಕೊಂಡು ಆದ್ರೆ ಜನರ ಜೋಪಿನಿಂದ ಸುಲಿಗೆ ನೋಡಿ ಇದನ್ನ ಮಾಡುವಂತ ಪ್ರಯತ್ನ ಮಾಡಿದ್ರು. ಕುಮಾರಣ್ಣ ಅವ್ರು ನೋಡಿದ್ರು, 2 ವರ್ಷ ತಡೀರಿ ನೀವು, ನಾವು ಅಧಿಕಾರಕ್ಕೆ ಬರ್ತೀವಿ, ನಿಮಗೆ 1 ರೂಪಾಯಿ ಖರ್ಚಿಲ್ಲದೆ ನಿಮಗೆ ಎ ಖಾತಾ ಬಿ ಖಾತಾ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು. ಅಂದ್ರೆ ಇದ್ರ ಗ್ಯಾರಂಟಿಗಳ ಪರಿಣಾಮದಿಂದ ಇವತ್ತು ಜನರ ಜೋಬ್ಗೆ ಕೈ ಹಾಕಿ ಸುಲಿಗೆ ಮಾಡುವಂತ ಪ್ರಯತ್ನ ಏನ್ ನಡೆಸ್ತಾ ಇದ್ರು, ಹಾಗಾಗಿ ಕುಮಾರಣ್ಣ ಅವರು ಕೂಡ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಬಹುಶಃ ಇವತ್ತು ನಾವು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾವು ಬಾಯಿ ಮಾತಿನಲ್ಲಿ ಹೇಳ್ಕೊಂಡ್ರೆ ಆಗೋದಿಲ್ಲ. ನೀವು ಪ್ರತಿ ಒಂದು ವಾರ್ಡ್ ಅಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾಗಿದೆ. ಇಂಡಿವಿಜುವಲ್ ಆಗಿ ನಮ್ಮ ಪಕ್ಷ ಸಂಘಟನೆ ಆಗ್ಬೇಕಾಗಿದೆ. ಯಾಕಂದ್ರೆ ನಾವು ಇವತ್ತು 50 ಒಂದು ಸರ್ಕಾರ ರಚನೆ ಆಗ್ಬೇಕು ಅಂತ ಹೇಳಿದ್ರೆ 113 ಸ್ಥಾನ ಬೇಕು. ಆದ್ರೆ ನಾವು ಇವತ್ತು ನಿಖಿಲ್ ಅಣ್ಣ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದೇವೆ, ನಾವು ಇವತ್ತು ಆ ಒಂದು ಅಲಯನ್ಸ್ ಅಲ್ಲಿ 57 ಸೀಟ್ ನಾವು ಇರ್ಲೇಬೇಕು. ಅದರ ಮೇಲೆ 60, 65, 70 ನಾವು ಪ್ರಯತ್ನ ಮಾಡೋಣ. ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಕಸ್ಮಾತ್ ಏನಾದ್ರೂ ಬಿಜೆಪಿಗೆ ಹೋಯ್ತು, ಏನಪ್ಪ ನಮ್ ಕತೆ ಮುಗಿದೋಯ್ತು, ಖಂಡಿತ ನೀವು ಯಾರು ಕೂಡ ಯೋಚನೆ ಮಾಡಬೇಡಿ. ಇಲ್ಲಿ ನಮ್ಮ ಪಕ್ಷ ಕಟ್ಟುವಂತ ಕೆಲಸ ಯಾರು ಪ್ರಮುಖರು ನಮ್ಮ ಮಾಡಿದ್ದಾರೆ ಅವರನ್ನ ಗುರುತಿಸಿ ನಿಮಗೆ ಒಂದು ಬೋರ್ಡ್ ಚೇರ್ಮನ್ ಕೊಡುವಂತ ಕೆಲಸವನ್ನ ಕೂಡ ನಾವು ಮಾಡ್ತೇವೆ. ಆದ್ರೆ ಬೇರೆ ಬೇರೆ ನಾಮಿನೇಷನ್ಸ್ ಇರ್ತವೆ, ಸರ್ಕಾರದಲ್ಲಿ ನಾಮಿನೇಷನ್ಸ್ ಕೂಡ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಯಾರು ಹಣವನ್ನ ಕಳ್ಕೊಂಡು ಪಕ್ಷ ಸಂಘಟನೆಗೆ ಮುಂದಾಳತ್ವವನ್ನ ವಹಿಸಿಕೊಂಡು ಯಾರು ಮಾಡಿರ್ತಾರೆ, ಆದ್ರೆ ನಾವು 2 ವರ್ಷ ಕೊಡ್ತೀವಿ ಅಂತ ಹೇಳೋದಿಲ್ಲ. ಇವತ್ತು ಮುನ್ಸಾಮಣ್ಣ ಅವರು ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕೊಡ್ಬೇಕಾಗ್ತದೆ. ಮತ್ತು ನಮ್ಮ ಅನುದಾನತ್ವವನ್ನು ಅವ್ರಿಗೂ ಕೊಡ್ಬೇಕಾಗ್ತದೆ. ಯಾರ್ಯಾರು ಆ ರೀತಿ ಹಣ ಖರ್ಚು ಮಾಡಿಕೊಂಡು, ಯಾಕಂದ್ರೆ ನಾವು ಅಲಯನ್ಸ್ ಅಲ್ಲಿ ಹೋದಾಗ ಯಾರು ಅವ್ರಿಗೆ ಬಿಟ್ಟಿದ್ರೆ ಆ ಕ್ಯಾಂಡಿಡೇಟ್ಗಳನ್ನು ಗೆಲ್ಲಬೇಕಾಗ್ತದೆ. ಆ ರೀತಿ ಆದ್ರೆ ನಮ್ಮವ್ರನ್ನ ಕೈ ಬಿಡ್ತೀವಿ ಅನ್ನುವಂಥದ್ದಲ್ಲ. ಆದ್ರೆ ಎಲ್ಲೆಲ್ಲಿ ಈ ರೀತಿ ನಾವು ಅವಕಾಶಗಳು ಸಿಗಬೇಕು, ನಾಮಿನೇಷನ್ಸ್ ಕೊಡಬೇಕು ಅಥವಾ ಬೋರ್ಡ್ ಚೇರ್ಮನ್ಗಳು ಕೊಡಬೇಕು, ಪಕ್ಷ ಅವ್ರಿಗೆ ಏನ್ ಗುರುತಿಸಬೇಕು, ಏನ್ ಮಾಡಬೇಕು, ಖಂಡಿತ ಅದನ್ನ ಗುರುತಿಸುತ್ತೆ. ಆದ್ರೆ ನೀವು ಪ್ರತಿಯೊಂದು ನಿಮ್ಮಲ್ಲಿ ಎಷ್ಟು ವಾರ್ಡ್ಗಳಿದಾವೆ ಆ ಎಲ್ಲಾ ವಾರ್ಡ್ಗಳಲ್ಲಿ ನಮ್ಮದೇ ಆದಂತ ಅಂದ್ರೆ ನಿಮ್ಗೆ ಇವತ್ತು ಸಾಕಷ್ಟು ಕಸದ ಸಮಸ್ಯೆ ಇದೆ, ಲೈಟ್ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ. ಯಾವುದೋ ಒಂದು ಸಮಸ್ಯೆ ಇಟ್ಟುಕೊಂಡು ಆ ವಾರ್ಡ್ ನಲ್ಲಿ ನಾವು 100 ಜನ 200 ಜನ ಸೇರಿ ಒಂದು ಪ್ರತಿಭಟನೆ ಮಾಡುವಂತದ್ದು, ಒಂದು ನಮ್ಮ ಕೇಂದ್ರ ಕಚೇರಿಯಿಂದ ಕರಪತ್ರಗಳನ್ನ ತಗೊಂಡು ಬಂದು ಪ್ರತಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಯಾಕಂದ್ರೆ ಜೆಡಿಎಸ್ ನಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಮ್ಮಲ್ಲಿ ಹೇಳೋರಿಲ್ಲ. ಆದ್ರೆ ನಾವು ಹೇಳುವಂತ ಕೆಲಸ ಮಾಡಿದಾಗ ಖಂಡಿತ ಎಲ್ಲಾ ವಾರ್ಡ್ ಅಲ್ಲಿ ಕೂಡ ನಮ್ಮದೇ ಆದಂತ ಒಂದು ಶಕ್ತಿಯನ್ನ ನಾವು ಬೆಳೆಸ್ಕೊಂಡಂಗಾಗುತ್ತೆ. ನಮ್ಮ ಶಕ್ತಿ ಬೆಳೆದಾಗ ಬಿಜೆಪಿ ಅವರು ಕೂಡ ಸರ್ ನೀವು ಇಂಡಿವಿಜುವಲ್ ಆಗಿ ಹಾಕ್ಬೇಡಿ, ನಾವು ನೀವು ಒಟ್ಟಾಗಿ ಕುಂತು ಚರ್ಚೆ ಮಾಡೋಣ, ನೀವು ಇಷ್ಟು ವಾರ್ಡ್ಗಳು ತಗೊಳ್ಳಿ, ನಮ್ಗಿಷ್ಟು ವಾರ್ಡ್ ಬಿಟ್ಕೊಡಿ ಅನ್ನುವಂತ ಭಾವನೆ ಅಲ್ಲಿ ಬರ್ಬೇಕಾದ್ರೆ, ಆದ್ರೆ ಇಲ್ಲಿ ವಾರ್ಡ್ಗಳಲ್ಲಿ ನಮ್ಮ ಸಂಘಟನೆ ಹೆಚ್ಚಾಗ್ಬೇಕು. ನಾವೇನಾದ್ರೂ ಅಲಯನ್ಸ್ ಇದೆ, ನಮ್ಗೆ ಯಾವ್ದು ಎಲ್ಲಿ ಬಂದ್ರೆ ಅಲ್ಲಿ ಬರ್ಲಿ, ಕೊಟ್ರೆ ಮಾಡ್ಲಿ ನೋಡೋಣ ಅಂತ ಅಲಯನ್ಸ್ ಇದ್ರೆ ಒಂದ್ ಕಡೆ ಇರುತ್ತೆ. ಅದು ಅಲಯನ್ಸ್ ಇದ್ದಾಗ ನಮ್ಮ ಶಕ್ತಿಯನ್ನ ನಾವು ಉಳಿಸ್ಕೊಂಡು ಹೋದಾಗ ಅಲಯನ್ಸ್ ಇರ್ತದೆ ಬಂಪರ್ ಅಂತ ನಾವು ಅನ್ಕೊಳ್ಳೋಣ. ಆದ್ರೆ ನಮ್ಗೆ 1000-2000 ಓಟ್ ಜಾಸ್ತಿ ಆಗ್ತದೆ, ನಾವು ಗೆಲ್ತೀವಿ. ಅದಕ್ಕಿಂತ ಮೊದಲು ಪ್ರತಿಯೊಂದು ವಾರ್ಡ್ ಅಲ್ಲಿ ಕೂಡ ನಮ್ಮ ಸಂಘಟನೆಯನ್ನ ಹೆಚ್ಚು ಮಾಡಿಕೊಂಡು ನಾವು ಸಂಘಟನೆಯನ್ನ ಉಳಿಸ್ಕೊಂಡ್ರೆ ಖಂಡಿತ ಬಿಜೆಪಿ ಅವರು ನಮ್ಮನ್ನ ಗುರುತಿಸ್ತಾರೆ.
ಎಲ್ಲರೂ ಗುರುತಿಸ್ತಾರೆ, ನಮ್ಮ ಕೆಲಸ ಸುಗಮವಾಗಿ ಆಗುತ್ತೆ. ಹಾಗಾಗಿ ಇವತ್ತು ವಿಶೇಷವಾಗಿ ಬಹಳ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ರು ಕೂಡ ಬಹಳಷ್ಟು ಸೇರಿದಿರ. ಒಂದು ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳಿಂದ ಕೂಡ ತಾವೆಲ್ಲರೂ ಕೂಡ ಬಂದಿದ್ದೀರಾ. ನಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ. ತಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ನನಗೆ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ ಮಾತುಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.